ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಆಂಗ್ಸೈಟಿ ಬಗ್ಗೆ ತಿಳ್ಕೊಳ್ಳೋಣ. ಆಂಗ್ಸೈಟಿ ಅಂದ್ರೇನು, ಆಂಗ್ಸೈಟಿನ ಹೋಗಲಾಡಿಸ್ಕೊಳ್ಳೋದು ಹೇಗೆ, ಇನ್ನೊಂದ್ಸರಿ ಆಂಗ್ಸೈಟಿ ಬರಲೇಬಾರ್ದು ಅಂದರೆ ಏನು ಮಾಡಬೇಕು, ಆಂಗ್ಸೈಟಿ ಅಂದ್ರೇನು ಅಂತ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಇವಾಗ ಎಷ್ಟೋ ಜನ ನೀವು ನೋಡಿರ್ತೀರ, ಅವ್ರ ಮನೆ ಗಾಡಿ ಇದ್ದರೂ ಕೂಡ ಅವ್ರಿಗೆ ಗಾಡಿ ಕಲಿಯೋದಕ್ಕೆ ಆಗೋದಿಲ್ಲ. ಅವಕಾಶ ಇಲ್ಲ ಅಂತಲ್ಲ, ಅವ್ರಿಗೆ ಆಂಗ್ಸೈಟಿ, ಹೆದರಿಕೆ. ನನ್ನ ಗಾಡಿ ಓಡಿಸಿ ಕಲ್ತು ನಾನು ಗುದ್ದುಬಿಟ್ರೆ, ರೋಡಲ್ಲಿ ಬಿದ್ದುಬಿಟ್ರೆ, ಹಿಂಗಾಗೋಗ್ಬಿಟ್ರೆ, ಹಂಗಾಗೋಗ್ಬಿಟ್ರೆ, ಏನೇನೋ ಕಲ್ಪನೆಗಳ ಹೆದರಿಕೆ ಇರುತ್ತೆ. ಮುಂದೆ ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ ಅಂತ ನೆಗೆಟಿವ್ ಆಗಿ ಯೋಚನೆ ಇರುತ್ತಲ್ಲ, ಅದನ್ನು ಆಂಗ್ಸೈಟಿ ಅಂತ ಹೇಳ್ತಾರೆ. ನಾನು ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ, ಎಷ್ಟು ಮಟ್ಟಿಗೆ ಸುಳ್ಳಾಗತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು 30 ಜನ ಇರುವಂತಹ ಜಾಗದಲ್ಲಿ ಎಲ್ಲರಿಗೂ ಕೇಳಿದೆ, ನಿಮಗೆ ನಿಮ್ಮ ಆಂಗ್ಸೈಟಿಲಿ ಎಷ್ಟು ಮಟ್ಟಿಗೆ ಸತ್ಯ ಆಗಿದೆ ಅಂತ. ಅದರಲ್ಲಿ 90% ಜನ ಏನು ಹೇಳಿದ್ರು ಅಂದರೆ, ಅವರು ಏನು ನೆಗೆಟಿವ್ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ ಅಂದ್ಕೊಂಡಿರ್ತಾರೋ ಅದರದ್ದು 10%ಗಿಂತಲೂ ಕೂಡ ಕಮ್ಮಿನೇ ಆಗಿರೋದು. ಅಂದರೆ ನಾವು ಅಂದ್ಕೊಳ್ಳೋದು ಆಗೋದೇ ಇಲ್ಲ ಆಲ್ಮೋಸ್ಟ್. ಅಂದಮೇಲೆ ಯಾಕೆ ನಾವು ಆಂಗ್ಸೈಟಿ ಪಡಬೇಕು? ಆಂಗ್ಸೈಟಿ ನಮ್ಗೆ ಯಾವಾಗ ಬರುತ್ತೋ ಆವಾಗ ಇದನ್ನು ನಮ್ಮ ಮನಸ್ಸಿಗೆ ನೆನಪಿಸಿದಾಗ ನಾನು ನೆಗೆಟಿವ್ ಆಗಿ ಅಂದ್ಕೊಂಡಿದ್ದು ಏನೂ ಆಗೇ ಇಲ್ಲ, ಮತ್ತು ಸುಮ್ಮನೆ ಯಾಕೆ ಏನೇನೋ ಯೋಚನೆ ಮಾಡೋದು ಅಂತ ನಮಗೆ ನಾವು ಕನ್ವಿನ್ಸ್ ಮಾಡಬೇಕು. ಈಗ ಬಂದಿದ್ದ ಆಂಗ್ಸೈಟಿನ ಹೋಗಲಾಡಿಸ್ಕೊಂಡ್ರಿ, ಇನ್ನು ಮುಂದೆ ಆಂಗ್ಸೈಟಿ ಬರಲೇಬಾರ್ದು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದೆ. ಅದನ್ನು ನೋಡಿ, ಆ ವಿಡಿಯೋನ ನೋಡಿದ್ರೆ ಇನ್ನು ಮುಂದೆ ನಿಮಗೆ ಆಂಗ್ಸೈಟಿ ಬರಲೇಬಾರ್ದು ಅಂದರೆ ಏನು ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ.